ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಡೀತಾ ಇರೋದು ಮ್ಯಾಚ್ DC ವರ್ಸಸ್ RR. ಅದರಲ್ಲೂ ಅಲ್ಲದೆ ಲಾಸ್ಟ್ ಮ್ಯಾಚ್ DC ಅವರು ವಿನ್ ಆಗ್ಬೇಕಾಯ್ತು. ಅನ್ಫಾರ್ಚುನೇಟ್ ಆಗಿ ಯಾವಾಗ ಕರುಣಯ್ಯರು ವಿಕೆಟ್ ಕಳ್ಕತ್ತೋ ಅದಾದ ನಂತರ ಮ್ಯಾಚ್ ಆಗಿದ್ದೇ ಡಿಫ್ರೆಂಟ್. DC ಕೈಲಿ ಇದ್ದಿದ್ದು ಮ್ಯಾಚ್ ನ ಟರ್ನ್ ಹೊಡ್ಸಿದ ಅದೊಂದು ಓವರ್ ಅದ್ದೂರಾಗಿತ್ತು. ಲಾಸ್ಟ್ ಗಂಟೆನೂ ಹೋಗಿದ್ದು, ಅಷ್ಟೊಂದು ಕ್ರೂಷಲ್ ಆಗಿ ಹೋಗಿ ರನ್ಔಟ್ ಅಲ್ಲಿ ಮ್ಯಾಚ್ ನ ಗೆದ್ದಿದ್ದು ಅಂದ್ರೆ ಅವರು ಆ ಮ್ಯಾಚ್ ಅಂತೂ ಅಲ್ಟೆಗೆ ಇತ್ತು. ಆದ್ರೆ ಏನು ಸ್ಟಾರ್ಟಿಂಗ್ 10 overs ಬ್ಯಾಟಿಂಗ್ ಆಡಿದ್ರು ಕರುಣಯ್ಯರವರು, ಅಲ್ಟಿಗರು. ಕರುಣಯ್ಯರವ್ರಿಗೆ ಅಷ್ಟು ಲಾಸ್ಟ್ ಸೀಸನ್ ಇಂದಾನೆ ಅವ್ರಿಗೆ ಅಷ್ಟೊಂದು ಪರ್ಫಾರ್ಮೆನ್ಸ್ ಇರ್ಲಿಲ್ಲ ಅಂದ್ಬಿಟ್ಟು IPL ಇಂದನೂ ಸಹ ಬಿಟ್ಬಿಟ್ಟಿದ್ರು. ಆದ್ರೆ ಅವರು ಒಂದೇ ಒಂದು ಟ್ವೀಟ್ ಮಾಡಿದ್ರು, ನನಗೊಂದು ಚಾನ್ಸ್ ಕೊಡಿ ಅಂತ. ಅದೇ ಚಾನ್ಸ್ಗೆ ತುಂಬಾ ವೇಟ್ ಮಾಡ್ತಿದ್ರು. ಆದ್ರೆ ಈ ಸಲ IPL ಅಲ್ಲಿ ಚಾನ್ಸ್ ಕೊಟ್ಟಿದ್ದು. ಫ್ಯಾಫ್ ಅವ್ರಿಗೆ ಇಂಜುರಿ ಆಗಿದ್ದು. ಇವ್ರು ಬ್ಯಾಟಿಂಗ್ ಅಂತೂ ಅಲ್ಟಿಗುರು. ಇಬ್ರು ಕನ್ನಡ ಪ್ಲೇಯರ್ ಇರೋದು ಇವಾಗ DCಲಿ, KL ರಾಹುಲ್ ಮತ್ತೆ ಕರುಣಯ್ಯರ್. ನೋಡ ಇವತ್ತಿನ ಮ್ಯಾಚ್ ಅಲ್ಲಿ ಇಬ್ರು ಪ್ಲೇಯರ್ ಇಂದ ಯಾವ ತರ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ಅನ್ಫಾರ್ಚುನೇಟ್ ಆಗಿ ಲಾಸ್ಟ್ ಮ್ಯಾಚ್ 85 ರನ್ ಹೊಡೆದು ಔಟ್ ಆಗಿದ್ದು ಕರುಣಯ್ಯರ್ ಅವರು. ಏನಾದ್ರೂ ಇದ್ದಿದ್ರಂತೂ ಪಕ್ಕ DC ಅವರು ಮ್ಯಾಚ್ ವಿನ್ ಆಗ್ತಿದ್ರು. ಆದ್ರೆ ರನ್ ಔಟ್ ಮತ್ತೆ ಇವ್ರದೊಂದು ವಿಕೆಟ್ ಹೋಗಿದ್ದು ಮ್ಯಾಚ್ ನ ಸೋಲ್ಬೇಕಾಗಿದ್ದು ಪರಿಸ್ಥಿತಿ ಬಂದಿದ್ದು DCಗೆ. ಹಾಗೆ ಇವತ್ತು ನಡೀತಾ ಇರೋದು DC ಅವರ ಹೋಮ್ ಕಂಡೀಷನ್ ಅಲ್ಲಿ. ಹಾಗೆ DC ಅವರು ಇಲ್ಲಿವರೆಗೂ ಆಡಿರುವಂತ 5 ಮ್ಯಾಚಸ್ಗಳಲ್ಲಿ 4 ಮ್ಯಾಚಸ್ಗಳನ್ನ ಕಂಟಿನ್ಯೂಟಿ ಆಗಿ ವಿನ್ ಆಗಿ, ಹಾಗೆ ಲಾಸ್ಟ್ ಮ್ಯಾಚ್ MI ಮೇಲೆ ಮ್ಯಾಚ್ ನ ಸೋತ್ರು. ಹಾಗೆ RR ಇಲ್ಲಿವರೆಗೂ 6 ಮ್ಯಾಚಸ್ಗಳನ್ನ ಆಡಿ 2 ಮ್ಯಾಚಸ್ಗಳನ್ನ ಗೆದ್ದು, ಹಾಗೆ 4 ಮ್ಯಾಚಸ್ಗಳನ್ನ ಸೋತಿರೋದು. ಹಾಗೆ ಪಾಯಿಂಟ್ ಟೇಬಲ್ ಅಲ್ಲಿ DC ಅವರು 2ನೇ ಪ್ಲೇಸ್ ಅಲ್ಲಿ ಇದ್ರೆ RR ಅವರು 8ನೇ ಪ್ಲೇಸ್ ಅಲ್ಲಿ ಇರೋದು. ಆದ್ರಿಂದ ಇವತ್ತಿನ ಮ್ಯಾಚ್ RR ಗಂತೂ ವೆರಿ ವೆರಿ ಇಂಪಾರ್ಟೆಂಟ್. ಏನು ಇನ್ನು ಮುಂದೆ ನಡೆಯುತ್ತ ಮ್ಯಾಚಸ್ಗಳು, ಇನ್ನು ಒಂದು ಮ್ಯಾಚ್ ಆಯ್ತು ಅಂದ್ರೆ ಇನ್ನು ಎಲ್ಲ ಟೀಮ್ಗಳಿಗೂ ಇರೋದು ಇನ್ನು ಒಂದೊಂದು ಮ್ಯಾಚ್. ಅಂದ್ರೆ ಅರ್ಧ IPL ಮ್ಯಾಚಸ್ಗಳು ಮುಗಿಬೇಕು ಅಂದ್ರೆ ಇನ್ನೆಲ್ಲರಿಗೂ ಒಂದೊಂದು ಮ್ಯಾಚಸ್ಗಳು ಇರೋದು. DC ಒಂದಕ್ಕೂ ಬಿಟ್ರೆ ಇನ್ನೆಲ್ಲದಕ್ಕೂ ಸಹ ಹಾಫ್ ಮ್ಯಾಚಸ್ಗಳು ಆಗೋಗುತ್ತೆ. ಅದಾದ ನಂತರ ಫುಲ್ ಪೈಪೋಟಿ ಅಂತೂ ಬಿದ್ದೇ ಬೀಳುತ್ತೆ. ಇನ್ನು RRಗೆ ವೆರಿ ಕ್ರೂಷಲ್ಗಳ ಮ್ಯಾಚ್. ಇನ್ನು ಕಂಟಿನ್ಯೂಟಿ ಎಲ್ಲ ಮ್ಯಾಚಸ್ಗಳನ್ನ ಗೆದ್ರೆ ಮಾತ್ರ ಪ್ಲೇ ಆಫ್ಗೆ ಚಾನ್ಸ್ ಇರೋದು. ಇಲ್ಲ ಅಂದ್ರೆ ಪಕ್ಕ ಪ್ಲೇ ಆಫ್ಗೆ ಹೋಗುವಂತ ಚಾನ್ಸ್ ಇರಲ್ಲ RRಗೆ. ಹಾಗೆ ಈ ಅರುಣ್ ಜೇಟ್ಲಿ ಸ್ಟೇಡಿಯಂ ಅಲ್ಲಿ ಇಲ್ಲಿವರೆಗೂ 91 IPL ಮ್ಯಾಚಸ್ಗಳು ನಡೆದಿರೋದು. ಅದರಲ್ಲಿ ಫಸ್ಟ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡಿರೋರು 44 ಮ್ಯಾಚಸ್ಗಳನ್ನ ವಿನ್ ಆಗಿದ್ರೆ, ಹಾಗೆ ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡಿರೋರು 46 ಮ್ಯಾಚಸ್ಗಳನ್ನ ವಿನ್ ಆಗಿರೋದು. ಇದನ್ನ ನೋಡ್ತಾ ಬಂದ್ರೆ ನಮ್ಗೆ ಅಷ್ಟೊಂದು ಡಿಫ್ರೆಂಟ್ ಏನು ಅನ್ಸಲ್ಲ. ಫಸ್ಟ್ ಬ್ಯಾಟಿಂಗ್ ಆಡಿದ್ರು ಬೆಟರ್ ಅನ್ಸುತ್ತೆ, ಹಾಗೆ ಸೆಕೆಂಡ್ ಇನ್ನಿಂಗ್ಸ್ ಆಡಿದ್ರು ಬೆಟರ್ ಅನ್ಸುತ್ತೆ. ಆದ್ರೆ ಫಸ್ಟ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡಿದ್ರೆ ಮಿನಿಮಮ್ ಅಂದ್ರೆ ಈ ಪಿಚ್ ಅಲ್ಲಿ 200+ ರನ್ ಹೊಡೆದ್ರೆ ಮಾತ್ರ ಡಿಫೆಂಡಿಂಗ್ ಮಾಡಕ್ ಆಗೋದು. ಏನು ಲಾಸ್ಟ್ ಮ್ಯಾಚ್ 200+ ರನ್ ಮೇಲೆ ಬಂದಿರೋದಕ್ಕೋಸ್ಕರನೇ ಡಿಫೆಂಡಿಂಗ್ ಮಾಡಕ್ ಆಗಿದ್ದು. ಇಲ್ಲ ಅಂದಿದ್ರೆ ಪಕ್ಕ ಡಿಫೆಂಡಿಂಗ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಹಾಗೆ ಇವತ್ತಿನ ಮ್ಯಾಚ್ ಅಲ್ಲೂ ಸಹ 200+ ರನ್ ಮೇಲೆ ಬಂದ್ರೆ ಮಾತ್ರ ಡಿಫೆಂಡಿಂಗ್ ನ ಮಾಡಕ್ ಆಗೋದು ಈ ಅರುಣ್ ಜೇಟ್ಲಿ ಸ್ಟೇಡಿಯಂ ಅಲ್ಲಿ. ಹಾಗೆ ಟಾಸ್ ನ ನೋಡ್ತಾ ಬಂದ್ರೆ ಟಾಸ್ ಯಾರು ಇಲ್ಲಿ ವಿನ್ ಆಗಿದಾರೋ ಅವರು 45 ಮ್ಯಾಚಸ್ಗಳನ್ನ ವಿನ್ ಆಗಿರೋದು. ಹಾಗೆ ಯಾರು ಟಾಸ್ ನ ಸೋತಿದಾರೋ 43 ಮ್ಯಾಚಸ್ಗಳನ್ನ ಸೋತಿರೋದು. ಆದ್ರಿಂದ ಇಲ್ಲಿ ಒಂದು ಸ್ವಲ್ಪ ಟಾಸ್ ಕ್ರೂಷಲ್ ಆಗಿ ಇಂಪಾರ್ಟೆಂಟ್ ಆಗಲ್ಲ ಅಂತ ಅನ್ಸುತ್ತೆ. ಆದ್ರೆ ಈ ಅರುಣ್ ಜೇಟ್ಲಿ ಸ್ಟೇಡಿಯಂ ಒಂದೊಂದು ಸಲ ಪಿಚ್ ಕಂಡೀಷನ್ ವೇರಿಯೇಷನ್ ಆಗ್ತಾ ಇರುತ್ತೆ. ಆದ್ರಿಂದ ಇಲ್ಲಿ ಟಾಸ್ ಸಹ ಇಂಪಾರ್ಟೆಂಟ್ ಆಗುತ್ತೆ ಇವತ್ತಿನ ಮ್ಯಾಚ್ ಅಲ್ಲಿ. ಹಾಗೆ ಒಂದು ಮ್ಯಾಚ್ ನೋ ರಿಸಲ್ಟ್ ಅಲ್ಲಿ ಅಂತ್ಯ ಆಗಿರೋದು. ಹಾಗೆ ಈ ಅರುಣ್ ಜೇಟ್ಲಿ ಸ್ಟೇಡಿಯಂ ನ ಆವರೇಜ್ ಸ್ಕೋರ್ ನೋಡ್ತಾ ಬಂದ್ರೆ 170. ಇದು ಫಸ್ಟ್ ಇನ್ನಿಂಗ್ಸ್ ಆವರೇಜ್ ಸ್ಕೋರ್. ಆದ್ರಿಂದ ಇಲ್ಲಿ ಬೆಟರ್ ಆಗಿ ಡಿಫೆಂಡಿಂಗ್ ಮಾಡಬೇಕು ಅಂದ್ರೆ ಫಸ್ಟ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡಿರೋರು 200 ಇಲ್ಲಾಂದ್ರೆ 210 220 ಈ ಆವರೇಜ್ ಸ್ಕೋರ್ ನ ಮಿನಿಮಮ್ ಸ್ಕೋರ್ ನ ತಲೆಯಲ್ಲಿ ಇಟ್ಕೊಂಡು ಆಡಿದ್ರೆ ಪಕ್ಕ ಡಿಫೆಂಡಿಂಗ್ ನ ಮಾಡಬಹುದು. ಏನಾದ್ರೂ 200 ಬಿಲೋ ಒಳಗೆ ಸ್ಕೋರ್ ಟಾರ್ಗೆಟ್ ಫಿಕ್ಸ್ ಆಯ್ತು ಅಂದ್ರೆ ಆರಾಮಾಗಿ ಚೇಸಿಂಗ್ ಆಗುತ್ತೆ ಇವತ್ತಿನ ಮ್ಯಾಚ್ ಅಲ್ಲಿ. ಹಾಗೆ DC ಮತ್ತೆ RR ಫೇಸ್ ಟು ಫೇಸ್ ಮ್ಯಾಚಸ್ಗಳು ಆಡಿರೋದು 29 ಮ್ಯಾಚಸ್ಗಳು. ಅದರಲ್ಲಿ DC ಅವರು 14 ಮ್ಯಾಚಸ್ಗಳು ವಿನ್ ಆಗಿದ್ರೆ, ಹಾಗೆ RR ಅವರು 15 ಮ್ಯಾಚಸ್ಗಳನ್ನ ವಿನ್ ಆಗಿರೋದು. ಆದ್ರಿಂದ ಎರಡು ಸಹ ಸಿಮಿಲರ್ ಆಗಿ ಇರೋದು. ಇವತ್ತಿನ ಮ್ಯಾಚ್ ಅಲ್ಲಿ 2 ಟೀಮ್ಗಳು ಸಹ ಪ್ಲೇಯಿಂಗ್ 11 ಬೆಂಕಿ ಆಗಿದೆ. ಹಾಗೆ ವೆರಿ ಕ್ರೂಷಲ್ ಆಗಿ ಮ್ಯಾಚ್ ಆಗುತ್ತೆ. ಏನು ಲಾಸ್ಟ್ ಮ್ಯಾಚ್ಗಳಲ್ಲಿ ಆ ತರ ಕ್ರೂಷಲ್ ಆಗಿ ಮ್ಯಾಚ್ ಹೋಗಿತ್ತು, ಹಾಗೆ ಇವತ್ತಿನ ಮ್ಯಾಚ್ ಸಹ ಅಷ್ಟು ಕ್ರೂಷಲ್ ಆಗಿ ಹೋಗುತ್ತೆ. ಏನು ಒನ್ ಸೈಡ್ ಆಗುವಂತ ಚಾನ್ಸಸ್ ಒಂದು ಸ್ವಲ್ಪ ಕಮ್ಮಿ, ಆದ್ರೂ ಆಗ್ಬೋದು ಇವತ್ತಿನ ಮ್ಯಾಚ್ ಅಲ್ಲಿ. ನೋಡೋಣ ಏನಾಗುತ್ತೆ ಅಂತ. ಹಾಗೆ ಈ ಅರುಣ್ ಜೇಟ್ಲಿ ಸ್ಟೇಡಿಯಂ ನ ಪಿಚ್ ರಿಪೋರ್ಟ್ ನೋಡ್ತಾ ಬಂದ್ರೆ ಈ ಪಿಚ್ ಅಂತೂ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್. ಆರಾಮಾಗಿ ಫಸ್ಟ್ ಇನ್ನಿಂಗ್ಸ್ ಆಡೋರಿಗೆ ಬೆಟರ್ ಅಂತ ಅನ್ಸುತ್ತೆ. ಆದ್ರೆ ಒಂದು ಸ್ವಲ್ಪ
ಸ್ಲೋ ವಿಕೆಟ್ ಇರೋ ಕಾರಣ ಬ್ಯಾಟರ್ಸ್ ಗಳು ಸ್ಟ್ರಗಲ್ ಪಡ್ತಾರೆ ಈ ಫಸ್ಟ್ ಇನ್ನಿಂಗ್ಸ್ ಆಡಬೇಕಾದ್ರೆ. ಆದ್ರಿಂದ ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡಿದ್ರೆ ಈ ಅರುಣ್ ಜೇಟ್ಲಿ ಸ್ಟೇಡಿಯಂ ಅಲ್ಲಿ ಆರಾಮಾಗಿ ಚೇಸ್ ಡೌನ್ ಮಾಡಬಹುದು. ಅದರಿಂದ ಎಲ್ಲರೂ ಸಹ ಟಾಸ್ ವಿನ್ ಆದವರು ಸೆಕೆಂಡ್ ಇನ್ನಿಂಗ್ಸ್ ಆಡಕ್ಕೆ ಟ್ರೈ ಮಾಡ್ತಾರೆ. ಹಾಗೆ ಡ್ಯೂ ಫ್ಯಾಕ್ಟ್ ಬರೋ ಕಾರಣ ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡಿದ್ರೆ ಬೆಟರ್ ಆಗಿರುತ್ತೆ. ಹಾಗೆ ಇಲ್ಲಿ ಒಂದ್ ಸ್ವಲ್ಪ ಪೇಸರ್ಸ್ ಗಳಿಗೆ ಒಂದ್ ಸ್ವಲ್ಪ ಅಷ್ಟೊಂದು ಎಫೆಕ್ಟಿವ್ ಆಗಿ ಇರಲ್ಲ ಈ ಪಿಚ್. ಆದ್ರೆ ಸ್ಪಿನ್ನರ್ಸ್ ಗಳಿಗೆ ಒಂದು ಸ್ವಲ್ಪ ಹೆಲ್ಪ್ ಆಗುವಂತ ಕಂಡೀಷನ್ ಈ ಅರುಣ್ ಜೇಟ್ಲಿ ಸ್ಟೇಡಿಯಂ. ಇದನ್ನೆಲ್ಲ ನೋಡ್ತಾ ಬಂದ್ರೆ ಇವತ್ತು ಕ್ರೂಷಲ್ ಆಗಿ ಇಂಪಾರ್ಟೆಂಟ್ ಟಾಸ್ ಮೇಲೆ ಹಾಗೆ ಆಗುತ್ತೆ. ನೋಡೋಣ ಇವತ್ತಿನ ಮ್ಯಾಚ್ ಅಲ್ಲಿ ಯಾರು ಟಾಸ್ ವಿನ್ ಆಗ್ತಾರೆ ಅಂತ. ಹಾಗೆ ಎರಡು ಪ್ಲೇಯಿಂಗ್ ಲೆವೆನ್ ನ ನೋಡ್ತಾ ಬಂದ್ರೆ DC ಪ್ಲೇಯಿಂಗ್ ಲೆವೆನ್ ಅಲ್ಲಿ ಯಾವುದೇ ರೀತಿ ಚೇಂಜಸ್ ಅಂತೂ ಕಾಣಿಸೋದೇ ಇಲ್ಲ. ಏನು ಲಾಸ್ಟ್ ಮ್ಯಾಚ್ ಅಲ್ಲಿ ಪ್ಲೇಯಿಂಗ್ ಲೆವೆನ್ ಇತ್ತೋ ಅದೇ ಪ್ಲೇಯಿಂಗ್ ಲೆವೆನ್ ಇವತ್ತಿನ ಮ್ಯಾಚ್ ಅಲ್ಲಿ ಪಕ್ಕ ಅದೇ ಇರುತ್ತೆ, ಏನು ಚೇಂಜಸ್ ಮಾಡಲ್ಲ. ಆ ತರ ಪ್ಲೇಯಿಂಗ್ ಲೆವೆನ್ ಇರೋದು. ಇನ್ನು ಓಪನರ್ ಆಗಿ ಮ್ಯಾಕ್ಗರ್ಕು ಮತ್ತೆ ಅಭಿಷೇಕ್ ಪೋರಲು ಇವರಿಬ್ರು ಫಿಕ್ಸ್ ಓಪನರ್ ಆಗಿ. ಅದಾದ ನಂತರ ಕರುಣ್ ನಾಯರ್ ಅವರು ಏನು ಲಾಸ್ಟ್ ಮ್ಯಾಚ್ ಆ ತರ ಪರ್ಫಾರ್ಮೆನ್ಸ್ ನ ಕೊಟ್ಟ ನಂತರ ಇವ್ರನ್ನ ಮತ್ತೆ ಬೆಂಚ್ ಅಲ್ಲಿ ಕುಣಿಸ್ತಾರೆ ಅಂದ್ರೆ DC ಮ್ಯಾನೇಜ್ಮೆಂಟ್ ಅಂತೂ ಉಗ್ದೇ ಉಗಿತಾರೆ ಎಲ್ಲಾ ಫ್ಯಾನ್ಸ್ಗಳು. ಆದ್ರಿಂದ ಕರುಣ್ ನಾಯರ್ ಅವ್ರನ್ನ ಕುಣಿಸುವಂತ ಎಲ್ಲಾ ಚಾನ್ಸಸ್ ಕಮ್ಮಿ ಇದೆ. ಹಾಗೆ KL ರಾಹುಲ್ ಅವರು, ಅದಾದ ನಂತರ ಅಕ್ಷರ್ ಪಟೇಲ್ ಬ್ಯಾಟಿಂಗ್ ಆರ್ಡರ್ ಅಂತೂ ಬೆಟರ್ ಆಗಿದೆ DC ಬ್ಯಾಟಿಂಗ್ ಆರ್ಡರ್ ಅಲ್ಲಿ. ಹಾಗೆ ಬಾಲಿಂಗ್ ಲೈನಪ್ ನೋಡ್ತಾ ಬಂದ್ರೆ ಬಾಲಿಂಗ್ ಲೈನಪ್ ಸಹ ಬೆಟರ್ ಆಗಿದೆ. ಮಿಚೆಲ್ ಸ್ಟಾರ್ಕ್, ಮುಖೇಶ್ ಕುಮಾರ್ ಬಾಲಿಂಗ್ ಅಟ್ಯಾಕ್ ಸಹ ಆ ತರ ಎಫೆಕ್ಟಿವ್ ಆಗಿರೋದು DC ಬಾಲಿಂಗ್ ಅಟ್ಯಾಕ್ ಅಲ್ಲಿ. ನೋಡೋಣ ಇವತ್ತಿನ ಮ್ಯಾಚ್ ಅಲ್ಲಿ ಯಾವ ರೀತಿ ಪ್ಲೇಯಿಂಗ್ ಲೆವೆನ್ ಇರುತ್ತೆ ಅಂತ. ಹಾಗೆ ಯಾವುದೇ ರೀತಿ ನನ್ನ ಪ್ರಕಾರ ಇವತ್ತಿನ ಮ್ಯಾಚ್ ಅಲ್ಲಿ ಚೇಂಜಸ್ ಆಗಲ್ಲ. ಹಾಗೆ RR ನ ಪ್ಲೇಯಿಂಗ್ ಲೆವೆನ್ ನೋಡ್ತಾ ಬಂದ್ರೆ RR ಅಲ್ಲೂ ಸಹ ಅದೇ ಪ್ಲೇಯಿಂಗ್ ಲೆವೆನ್ ಇರುತ್ತೆ. ಏನು RCB ಮೇಲೆ ಪ್ಲೇಯಿಂಗ್ ಲೆವೆನ್ ಇತ್ತೋ ಅದೇ ಪ್ಲೇಯಿಂಗ್ ಲೆವೆನ್ ಇವತ್ತಿನ ಮ್ಯಾಚ್ ಅಲ್ಲೂ ಇರುತ್ತೆ. ಹಾಗೆ ಲಾಸ್ಟ್ ಮ್ಯಾಚ್ RR ಅವರು ಸಹ ನಮ್ಮ RCB ಮೇಲೆ ಸೋತಿದ್ದಾರೆ. ಇವತ್ತಿನ ಮ್ಯಾಚ್ ಅಲ್ಲಿ ಇಂಪ್ಯಾಕ್ಟ್ ಮಾಡ್ತಾರೆ ಅಂತ ಅನಿಸ್ತಾ ಇದೆ ನನ್ನ ಪ್ರಕಾರ. ಹಾಗೆ ಎರಡು ಟೀಮ್ ಗಳ ಪ್ಲೇಯಿಂಗ್ ಲೆವೆನ್ ನ ಕಂಪ್ಯಾರಿಸನ್ ಮಾಡಿದ್ರೆ ನನಗೆ ಬೆಟರ್ ಆಗಿ ಬ್ಯಾಟಿಂಗ್ ಲೈನಪ್ ಮತ್ತೆ ಬಾಲಿಂಗ್ ಲೈನಪ್ ಒಂದ್ ಸ್ವಲ್ಪ ಬೆಟರ್ ಅಂತ ಅನ್ಸೋದು ಅಂದ್ರೆ ಡಿಸಿಲಿ ಬ್ಯಾಟಿಂಗ್ ಆರ್ಡರ್ ಸಹ ಬೆಟರ್ ಆಗಿದೆ. ಹಾಗೆ ಬಾಲಿಂಗ್ ಅಟ್ಯಾಕ್ ಸಹ ಬೆಟರ್ ಆಗಿ ಅಂತ ಅಲ್ಟಿಗೆ ಇದೆ. ಆದ್ರೆ RR ನೋಡ್ತಾ ಬಂದ್ರೆ ಅಷ್ಟೊಂದು ಎಫೆಕ್ಟಿವ್ ಆಗಿ ಬಾಲಿಂಗ್ ಅಟ್ಯಾಕ್ ಇದ್ರೂ ಏನು ಸಂದೀಪ್ ಶರ್ಮಾ ಅವ್ರ ಮೇಲೆ ಜಾಸ್ತಿ ಕ್ರೂಷಲ್ ಆಗಿ ಇಂಪಾರ್ಟೆಂಟ್ ನ ಇಟ್ಟಿರ್ತಾರೆ. ಆದ್ರೆ ಇನ್ನ ಬಾಲರ್ಸ್ ಗಳು ಎಫೆಕ್ಟಿವ್ ಆಗಿ ಬಾಲ್ ಮಾಡ್ತಾ ಇಲ್ಲ. ಸಂದೀಪ್ ಶರ್ಮಾ ಅವರಿಗೆ ಎಫೆಕ್ಟಿವ್ ಆಗಿ ಒಬ್ಬ ಬಾಲರ್ ಸಪೋರ್ಟಿಂಗ್ ಆಗಿ ಬತ್ತು ಅಂದ್ರೆ RR ಬಾಲಿಂಗ್ ಅಟ್ಯಾಕ್ ಅಲ್ಲಿ ಒಂದು ಸ್ವಲ್ಪ ಡಿಫರೆಂಟ್ ಆಗಿ ಕಾಣಿಸುತ್ತೆ. ಹಾಗೆ ಬ್ಯಾಟಿಂಗ್ ಆರ್ಡರ್ ಒಂದು ಸ್ವಲ್ಪ DCಗಿಂತ ಅಷ್ಟೊಂದು ಬೆಟರ್ ಆಗಿಲ್ಲ. ಏನು ಟಾಪ್ ಆರ್ಡರ್ಗಳು ರನ್ ಹೊಡೆದ್ರೆ ಪಕ್ಕ ಮಿಡಲ್ ಆರ್ಡರ್ ಅಲ್ಲಿ ರನ್ ನಿಂತು ಹೊಡಿತಾರೆ. ಟಾಪ್ ಆರ್ಡರ್ ಅಲ್ಲಿ ಜೈಸ್ವಾಲ್ ಅವರು ಮತ್ತೆ ಸಂಜು ಸ್ಯಾಮ್ಸನ್ ಇವರಿಬ್ರು ಬ್ಯಾಟಿಂಗ್ ಆರ್ಡರ್ ಇಂದ ರನ್ಸ್ ಬತ್ತು ಅಂದ್ರೆ ಪಕ್ಕ ಇವತ್ತಿನ ಮ್ಯಾಚ್ ಅಲ್ಲಿ ಹೈ ಸ್ಕೋರಿಂಗ್ ಹೋಗುವಂತ ಎಲ್ಲಾ ಸಾಧ್ಯತೆಗಳು ಇದೆ. ಹಾಗೆ ಒನ್ ಡೌನ್ ಬರೋ ಅಂತ ರಿಯಾನ್ ಪರಾಗ್ ಇವ್ರ ಮೇಲೆ ಫುಲ್ ಡಿಪೆಂಡಿಂಗ್ ಆಗಿರುತ್ತೆ RR. ಏನು ಇವರ ಬ್ಯಾಟಿಂಗ್ ಇಂದ ರನ್ ಬರುತ್ತೋ ಇವತ್ತಿನ ಮ್ಯಾಚ್ ಇದೇ ಇಂಪಾರ್ಟೆಂಟ್ ಆಗೋದು. ಹಾಗೆ ಇವತ್ತಿನ ಮ್ಯಾಚ್ ಪ್ರಿಡಿಕ್ಷನ್ ಗೆ ಬಂದ್ರೆ ಇವತ್ತು ಟಾಸ್ ನ ವಿನ್ ಆಗೋದು RR. ಹಾಗೆ ಚೂಸ್ ಡು ಬಾಲ್ ಫಸ್ಟ್. ಹಾಗೆ ಇವತ್ತಿನ ಮ್ಯಾಚ್ ವಿನ್ನರ್ RR. ನನ್ನ ಪ್ರಿಡಿಕ್ಷನ್ ಇವತ್ತು RR ಅವರು ಮ್ಯಾಚ್ ವಿನ್ ಆಗ್ತಾರೆ. ಹಾಗೆ ನಿಮ್ಮ ಪ್ರಕಾರ ಯಾರು ಮ್ಯಾಚ್ ವಿನ್ ಆಗ್ತಾರೆ ಇವತ್ತಿನ ಮ್ಯಾಚ್ ಅಲ್ಲಿ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ವಂದನೆಗಳು.